ಪ್ರಾಬ್ಲಮ್ ಏನು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮೇಲೆ ನಿಮ್ಗೆ ಪ್ರಾಬ್ಲಮ್ ಕೇಳ್ತಾರ. ನೆಕ್ಸ್ಟ್ ಫಾಲೋಯಿಂಗ್ ಇನ್ಫಾರ್ಮೇಶನ್ ಫರ್ನಿಶ್ಡ್ ಬೈ ದಿ ಹುಬ್ಳಿ ಟ್ರೇಡಿಂಗ್ ಕಂಪನಿ ಪ್ರಿಪೇರ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್ ಫಾರ್ ದಿ ಇಯರ್ ಎಂಡಿಂಗ್. ಇದನ್ನ ನಿಮ್ಗೆ 10 ಮಾರ್ಕ್ಸ್ ಕೇಳ್ಬೋದು, 5 ಮಾರ್ಕ್ಸ್ ಕೇಳ್ಬೋದು. ಸಿಂಪಲ್ ಪ್ರಾಬ್ಲಮ್ ಐತಿ. ಇವಾಗ ಕ್ವಶನ್ ಈಗ ರೆವೆನ್ಯೂ ಫ್ರಮ್ ಆಪರೇಷನ್ 4 lakh, ಅದರ್ ಇನ್ಕಮ್ 20,000, ಟೋಟಲ್ ಎಕ್ಸ್ಪೆನ್ಸಸ್ 2 lakh, expectational items and the profit 10,000, tax expenses 20,000, profit from discounting operation. ಇವಾಗ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಹಾಕಿ ಪರ್ಟಿಕ್ಯುಲರ್ ನೋಟ್ ನಂಬರ್ ರುಪೀಸ್ ಇದಕ್ಕೆ ಫಾರ್ಮೆಟ್ ಪ್ರಕಾರ ನಾವು ಬಿಡಿಸ್ಕೊಂತೀವಿ. ಸೊ ಇದ ಫಾರ್ಮೆಟ್ ನ ಪ್ರಾಕ್ಟೀಸ್ ಮಾಡ್ರಿ. ಫಸ್ಟ್ ಒನ್ ಕಂಟಿನ್ಯೂಯಿಂಗ್, ಫಸ್ಟ್ ಹೆಡ್ ಅಂತ ಹಾಕಿ ಕಂಟಿನ್ಯೂಯಿಂಗ್ ಆಪರೇಷನ್ ಅಂತ ಬರ್ಕೊಡಿ. ಇದ್ರೊಳಗ ಫಸ್ಟ್ ಶಬ್ದ ರೆವೆನ್ಯೂ ಫ್ರಮ್ ಆಪರೇಷನ್. ಓಕೆ, ರೆವೆನ್ಯೂ ಫ್ರಮ್ ಆಪರೇಷನ್ ಅಂದ್ರೆ ನಮ್ದು ಇನ್ಕಮ್ ಇದ್ದಂಗ 4 lakh ಬಂದಿರ್ತದೆ. ಇದನ್ನ ನೋಟ್ ನಂಬರ್ 1 ಅಂತ ಕೊಟ್ಟು 4 lakh ಹೊರಗೆ ಹಚ್ಚಿರಿ. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್ ರೆವೆನ್ಯೂ ಆದ್ಮೇಲೆ ಅದರ್ ಇನ್ಕಮ್ ಏನಾದ್ರೂ ಐತೆ ಚೆಕ್ ಮಾಡ್ಕೋಬೇಕು. ಎಸ್, ಅದರ್ ಇನ್ಕಮ್ 20,000 ಕೊಟ್ಟ ಇದ ಹೆಡ್ದಾಗ ಅದನ್ನ ತಗೋಬೇಕು. ಅದರ್ ಇನ್ಕಮ್ ಹಚ್ಕೊಂಡು 20,000 ಹಚ್ಕೊಂಡು ಆಡ್ ಮಾಡಿದ್ರೆ ಒಂದೇದ್ದು ಮುಗೀತು. ಇದೇನಾಗುತ್ತೆ ಸೆಕೆಂಡ್ ಒನ್ 20,000 ಇವಾಗ ಆಡ್ ಮಾಡಿದ್ರೆ 4,20,000. ಓಕೆ, ಏನಾಯ್ತಂದ್ರೆ ಟೋಟಲ್ ಇನ್ಕಮ್ ಆದ್ಮೇಲೆ ಟೋಟಲ್ ಇನ್ಕಮ್. ಈಗ ನೆಕ್ಸ್ಟ್ ಎಕ್ಸ್ಪೆನ್ಸಸ್. ಫಸ್ಟ್ ಇನ್ಕಮ್ ಆಮೇಲೆ ಎಕ್ಸ್ಪೆನ್ಸ್ ಆಮೇಲೆ ಎರಡು ಲೆಸ್ ಮಾಡಿದ್ರೆ ನಮ್ಗೆ ಪ್ರಾಫಿಟ್ ಫಾರ್ ದಿ ಇಯರ್ ಸಿಗುತ್ತೆ. ಸೆಕೆಂಡ್ ಒನ್ ಏನು ಎಕ್ಸ್ಪೆನ್ಸಸ್ ಅಂತ ಹೆಡ್ಡಿಂಗ್ ಹಚ್ಕೋರಿ. ಇವಾಗ ಏನೇನು ಎಕ್ಸ್ಪೆನ್ಸ್ ಅದಾವಲ್ಲ ಅವ್ನು ತಗೊಂತ ಹೋಗ್ರಿ. ಓಕೆ, ಎಕ್ಸ್ಪೆನ್ಸಸ್. ಇವಾಗ ಎಕ್ಸ್ಪೆನ್ಸಸ್ ಏನೇನು ಅದಾವ ಚೆಕ್ ಮಾಡ್ಕೋಬೇಕು. ಅದರ್ ಇನ್ಕಮ್ ಆದ್ಮೇಲೆ ಟೋಟಲ್ ಎಕ್ಸ್ಪೆನ್ಸಸ್ ಅಂತ ಕೊಟ್ರ ಇದೇನಾಯ್ತು 2 lakh ಎಕ್ಸ್ಪೆನ್ಸ್ ಆಯ್ತು ನಮಗೆ. ಸೊ ಇದನ್ನ ಏನ್ ಬರ್ಕೋತೀವಿ, ಅವ್ರು ಕೊಟ್ಟಂಗ ಟೋಟಲ್ ಎಕ್ಸ್ಪೆನ್ಸಸ್ ಅಂತ ಹಚ್ಕೊಂಡು 2 lakhs ನ ಇದಕ್ಕೆ 3 ಅಂತ ಕೊಟ್ಟು 2 lakhs ಹಚ್ತೀವಿ. ಎಕ್ಸ್ಪೆನ್ಸ್ ಯಾವಾಗಿದ್ರು ನಾವು ಪ್ರಾಫಿಟ್ದಾಗ ಲೆಸ್ ಮಾಡ್ಕೋತೀವಿ. ಸೊ ಎರಡು ಲೆಸ್ ಮಾಡಿದ್ರೆ 4,20,000 ಈ 2,20,000 ಲೆಸ್ ಮಾಡಿದ್ರೆ ನಮಗೆ 2,20,000 ಬಟ್ ಇದೇನಾಯ್ತು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಯಾಕಂದ್ರೆ ನಾವಿನ್ನು ಟ್ಯಾಕ್ಸ್ ಅನ್ನು ಡಿಡಕ್ಟ್ ಮಾಡಿಲ್ಲ. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ನೆಕ್ಸ್ಟ್ ಇದಾದ್ಮೇಲೆ ಎಕ್ಸ್ಪೆಕ್ಟೇಷನಲ್ ಐಟಮ್ಸ್ ಕೊಟ್ಟಿದ್ರೆ ಹಚ್ಕೋತೀವಿ. ಎಕ್ಸ್ಪೆಕ್ಟೇಷನಲ್ ಐಟಮ್ಸ್ ಕೊಟ್ಟಾರ ಕ್ವಶನ್ದಾಗ 10,000 ಈ ಅಮೌಂಟ್ ಹಚ್ಕೊಂಡು ಇದಕ್ಕೆ ನೋಟ್ ನಂಬರ್ 4 ಅಂತ ಕೊಟ್ಟು ಎಷ್ಟಿದೆ 10,000 ಅಮೌಂಟ್ ಇದು ಮಾಡಿ. ಇವಾಗ ಇದನ್ನ ಆಡ್ ಮಾಡ್ತೀವಿ. ಇಲ್ಲಿ ನಿಮ್ಗೆ ಸಿಂಬಲ್ ಹಾಕ್ತೀನಿ ಅಂದ್ರೆ ನಿಮ್ಗೆ ಅರ್ಥ ಆಕೈತಿ. ಫಸ್ಟ್ ಒನ್ ಆಡ್, ನೆಕ್ಸ್ಟ್ ಇದು ಅದು ಲೆಸ್, ಇದು ಆಡ್. ಓಕೆ, ಇವಾಗ ಆಡ್ ಮಾಡಿದ್ರೆ 2,30,000 ಬರುತ್ತೆ. ಓಕೆ, ಇದೇನ ಇದು ಸರಿ, ಇದು ಏನಾಗುತ್ತೆ ನಮ್ದು, ಇದು ಪ್ರಾಫಿಟ್ ಬಿಫೋರ್ ಎಕ್ಸ್ಪೆಕ್ಟೇಷನಲ್ ಪ್ರಾಫಿಟ್ ಅಂತ ಹಚ್ಕೊಂಡು ಐಟಮ್ಸ್ ಅಂತ ಹಚ್ಕೊಂಡು ಈ ಬಂದ ಆನ್ಸರ್ ಏನಾಗುತ್ತೆ ನಮ್ದು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ದಾಗ ಟ್ಯಾಕ್ಸ್ ಇದ್ರೆ ನಾವು ಅದನ್ನ ಲೆಸ್ ಮಾಡ್ತೀವಿ. ನೆಕ್ಸ್ಟ್ ಟ್ಯಾಕ್ಸ್ ಕೊಟ್ಟಾರ, ಟ್ಯಾಕ್ಸ್ ಏನಾದ್ರು ಕೊಟ್ಟಾರ, ಎಸ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ 20,000 ಕೊಟ್ಟಾರ. ಇದಕ್ಕೆ 5 ಅಂತ ಕೊಟ್ಟು ಎಷ್ಟೈತದ ಅಮೌಂಟ್ 20,000 ಕೊಟ್ಟಾರ. ಸೊ ಅದನ್ನ ಲೆಸ್ ಮಾಡಿದ್ರೆ 2,10,000 ಆನ್ಸರ್ ಬರುತ್ತೆ. ಇದೇನಾಗುತ್ತೆ ಪ್ರಾಫಿಟ್
ಇದು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಏನಾದರೂ ಕ್ವಶನ್ ಬಿಟ್ಟಿವ ಚೆಕ್ ಮಾಡ್ಕೋಬೇಕು. ಕ್ವಶನ್ ಇನ್ನು ಏನು ಉಳಿದೈತಿ? ಎಸ್ ಪ್ರಾಫಿಟ್ ಫ್ರಮ್ ಡಿಸ್ಕಂಟಿನ್ಯೂಯಿಂಗ್ ಆಪರೇಷನ್ 8000 ಐತಿ. ಇದೆಲ್ಲ ಆದ್ಮೇಲೆ ಡಿಸ್ಕಂಟಿನ್ಯೂಯಿಂಗ್ ಇದೇನಾಗುತ್ತೆ? ಸೆಕೆಂಡ್ ಹೆಡ್ ಆಗುತ್ತೆ. ಡಿಸ್ಕಂಟಿನ್ಯೂಯಿಂಗ್ ಆಪರೇಷನ್ಸ್. ಓಕೆ, ಆಪರೇಷನ್ಸ್ ಇದ್ರೊಳಗ ಅದನ್ನ ಪ್ರಾಫಿಟ್ ಹಚ್ತೀವಿ. ಪ್ರಾಫಿಟ್ ಫ್ರಮ್ ಡಿಸ್ಕಂಟಿನ್ಯೂ ಆಪರೇಷನ್. ಇದಕ್ಕೆ 6 ನಂಬರ್ ಕೊಡ್ತೀವಿ. ಅಮೌಂಟ್ 8080 ಇದನ್ನ ಆಡ್ ಮಾಡ್ತೀವಿ. ಆಡ್ ಮಾಡಿದ್ರೆ 2,18,000. ನೀವು PUC ಫಸ್ಟ್ ಇಯರ್ ಇಂದನ ಕಲ್ತಿರ್ತೀರಿ. ಇದನ್ನ ಸ್ವಲ್ಪ ಒಂದೆರಡು ಪ್ರಾಬ್ಲಮ್ನ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಸಿಗುತ್ತೆ. ಸಿಂಪಲ್ ಆಗಿ ಕೇಳ್ತಾರ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಹೆಚ್ಚಿಗೆ ಏನು ಅಡ್ಜಸ್ಟ್ಮೆಂಟ್ ಇರೋದಿಲ್ಲ.